ಹೇಳ್ಬಾರ್ದು. ನಿಜವಾಗ್ಲೂ ತಗೊಂಡ? ಹ್ಞೂ ಕಣೆ, ನಾನೇನು ಚಿಕ್ಕ ಮಗುನ ಮಾತ್ರೆ ತಗೊಳ್ಳೋದಿಲ್ಲ ಅಂತ ಹಠ ಮಾಡೋಕೆ. ಆಮೇಲೆ ನನ್ನ ಅಕ್ಕನ ಕೇಳ್ತೀನಿ. ಅಷ್ಟು ಸುಲಭಕ್ಕೆ ನಾನು ನಿನ್ನ ನಂಬಲ್ಲ. ತಗೋತೀನಿ ಅಂತೇಳಿ ಎಲ್ಲ ಹಾಗೆ ಬಿಟ್ಟಿರ್ತೀಯ. ಅಯ್ಯೋ ದೇವ್ರೇ, ಆಯ್ತು ಕೇಳ್ಕೊ. ಆಯ್ತು ಬಿಡು. ಡಾಕ್ಟರ್ ಹೇಳ್ದಂಗೆ ಮಸಾಜು, ಮುಲಾಮು, ಊಟ ತಿಂಡಿ ಎಲ್ಲ ಸರಿಯಾಗಿ ನಡೀತಿದ್ಯಾ? ಹೌದೇ? ಎಷ್ಟು ಸರಿ ಕೇಳದನ್ನೇ ಕೇಳ್ತೀಯೇ? ನನಗ್ ಭಯ ಅಮ್ಮ, ನೀನೆಲ್ಲಿ ಮೊದ್ಲಿನ ತರ ಓಡಾಡಕ್ಕಾಗುತ್ತೋ ಇಲ್ವೋ ಅಂತ. ಇದನ್ನೆಲ್ಲ ಸಮಯಕ್ಕೆ ಸರಿಯಾಗಿ ಮಾಡಿದ್ರೆ ತಾನೆ ನಮ್ಮಮ್ಮ ಬೇಗ ಹುಷಾರಾಗೋದು. ಹೌದು, ಶ್ವೇತಾ ಚೆನ್ನಾಗಿ ನೋಡ್ಕೋತಿದ್ದಾಳ? ಎಲ್ಲ ಕೆಲಸ ಅವಳೇ ಮಾಡ್ತಿದ್ದಾಳ ಇಲ್ಲ ನಿನ್ ಕೈಲಿ ಮಾಡಿಸಿದಾಳ? ಪಾಪ ಕಣೆ, ಎಲ್ಲ ಅವಳೇ ಮಾಡ್ತಿದ್ದಾಳೆ. ಇಲ್ಲಿಡು ಪುಟ್ಟ. ಓ ಬಂದ್ಲಾ? ಇಲ್ಲಿ ಫೋನ್ ಕೊಡು, ಮಾತಾಡ್ಬೇಕು. ಶ್ವೇತಾ ತಗೋ. ಯಾರು? ನಕ್ಷತ್ರ ನಿನ್ ಜೊತೆ ಮಾತಾಡ್ಬೇಕಂತೆ. ನನ್ನ ಹತ್ರ ನನಗೇನ್ ಮಾತು? ಅಮ್ಮನ್ನ ಎಷ್ಟ್ ಚೆನ್ನಾಗಿ ನೋಡ್ಕೋತಿದ್ಯಾ ಅಂತ ಕೇಳ್ಬೇಕಲ್ವಾ? ಅದೆಲ್ಲ ನನಗೆ ಗೊತ್ತು, ನೀನ್ ಕೇಳೋ ಅಗತ್ಯ ಇಲ್ಲ. ಬರ್ತಿದ್ದೀನಿ, ಬಂದ್ಮೇಲೆ ಗೊತ್ತಾಗುತ್ತೆ ನೀನ್ ಹಣೆ ಬರಹ. ಅಮ್ಮನ ಕಡೆಯಿಂದ ಒಂದು ಚಿಕ್ಕ ದೂರ ಇರ್ಬೇಕು. ಅರ್ಧ ಗಂಟೆ ಒಳಗಡೆ ನೀನ್ ಕಂಬಿಯಿಂದ ಇರ್ತೀಯ. ಬರ್ದಿಟ್ಕೋ. ಎಷ್ಟೊತ್ತಿಗೆ ಬರ್ತಾಳೆ ಅಂತ ಏನಾದ್ರೂ ಹೇಳಿದ್ಲ? ಯಾರು ಬರ್ತಿದ್ದಾರೆ? ನಕ್ಷತ್ರ. ಓ ಹೌದಾ, ಒಳ್ಳೇದಾಯ್ತು. ನೀನ್ ರಿಪೋರ್ಟ್ನ ಅವಳಿಗೆ ತೋರಿಸ್ಬೇಕು. ಇವಾಗ ಜಯ ಅಂಟಿದು ವಾಕಿಂಗ್ ಟೈಮ್, ಅವ್ರಿಗೆ ಹೆಲ್ಪ್ ಮಾಡು. ಬೇಡಮ್ಮ, ಡಾಕ್ಟರ್ ಹೇಳಿದ್ದಾರೆ, ಬೇಡ ಅನ್ಬಾರ್ದು. ಬಾ ಹಿಡ್ಕೋ. ಇದಡಿ ನಿಧಾನ. ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್. ಏನ್ ಮಾಡ್ತಿದ್ಯಾ? ಏನ್ ನಡೀತಿದೆ ಆ ಕಡೆ? ನಿನ್ನೆ ನೆನೆಸ್ಕೊತಾ ಇದ್ದೆ ಕಂದ. ಓಹೋ, ಅದಕ್ಕೇನಾ ಆವಾಗ್ಲಿಂದ ಒಂದೇ ಸಮನೆ ಬಿಕ್ಕಳಿಕೆ. ಒಂದ್ ಬಾಟ್ಲ್ ನೀರು ಕುಡಿದ್ರು ನಿಲ್ತಿಲ್ಲ. ಮೌರ್ಯ, ಓಕೆ ಓಕೆ ಚಿಲ್. ನಿನ್ನ ನೋಡ್ಬೇಕು ಅನಿಸ್ತಿದೆ ಕಂದ. ಅಷ್ಟೇ ತಾನೆ, ಅನ್ಸಿದ್ಮೇಲೆ ನೋಡ್ಬೇಕಪ್ಪ. ವಿಡಿಯೋ ಕಾಲ್ ಮಾಡ್ಲಾ? ಕೇಳದೆ ಡೀಲ್ ಮಾಡ್ತೀನಿ. ಹಾಗಲ್ಲ, ನಾನ್ ನಿನ್ನ ನೋಡ್ಬೇಕು ನೇರವಾಗಿ. ಹೌದಾ? ಬಂದ್ಬಿಡ್ಲಾ? ಹೊಡ್ಲಾ ಈಗ? ತಮಾಷೆ ಮಾಡ್ಬೇಡ ಮೌರ್ಯ, ಐ ಆಮ್ ಸೀರಿಯಸ್. ನಂಗೆ ನಿಜವಾಗ್ಲೂ ನಿನ್ನನ್ನು ನೋಡ್ಬೇಕು ಅನಿಸ್ತಿದೆ. ನನಗೂ ಅಮ್ಮ. ನಿನ್ನ ಅಣ್ಣಂದಿರ್ನ ನೋಡಿ 2 ವರ್ಷ ಆಯ್ತು. ಬರೀ ವಿಡಿಯೋ ಕಾಲಲ್ಲಿ ನಿನ್ನ ನೋಡೋಕ್ಕೆ ಸಾಲ್ತಿಲ್ಲ ಕಂದ. ನೀನು ಪಕ್ಕ ಇರಬೇಕು, ಮನೆ ತುಂಬ ಓಡಾಡ್ತಿರ್ಬೇಕು, ನಾನು ನಿನ್ನ ಬಿಗಿಯಾಗಿ ಅಪ್ಕೋಬೇಕು. ನನ್ನ ಮಳ್ಳಲ್ಲಿ ಮಲಗಿಸ್ಕೊಂಡು ತಲೆ ಸೋಡ್ಬೇಕು ಅಂತೆಲ್ಲ ಅನ್ನಿಸ್ತಿದೆ ಕಣೋ. ಐ ಮಿಸ್ ಯು ಸೋ ಮಚ್. ಮತ್ ಯಾಕಮ್ಮ ಸುಮ್ಮನೆ ಇದೆಯಾ? ಒಂದ್ಸಲ ಬಾ ಅಂತ ಹೇಳು. ನೀನ್ ಕಣ್ ಮುಚ್ಚಿ ಕಣ್ ತೆಗಿಯೋಷ್ಟೊತ್ತಿಗೆ ನಿನ್ ಮುಂದೆ ಇರ್ತೀನಿ. ಅದಷ್ಟು ಸುಲಭ ಇದ್ದಿದ್ರೆ ನಾನು ಯಾಕೆ ನಿನ್ನನ್ನು ಅದೆಲ್ಲೋ ಬಚ್ಚಿಡ್ತಿದ್ದೆ? ರಿಸ್ಕ್ ಬೇಡ ಮೌರ್ಯ. ಆ ಚಂದ್ರಶೇಖರ್ನ ಅಷ್ಟು ಸುಲಭವಾಗಿ ನಂಬಕ್ಕಾಗಲ್ಲ. ನೀನು ಎಲ್ಲಿದ್ಯಾ ಅಂತ ಗೊತ್ತಾದ್ರೆ ಮತ್ತೆ ಅವನ ಆಟ ಶುರು ಮಾಡ್ತಾನೆ. ತುಂಬ ಡೇಂಜರಸ್ ಕಂದ. ಇನ್ನು ಸ್ವಲ್ಪ ದಿನ ಅವನಿಂದ ದೂರ ಇರಬೇಕು ನೀನು. ಅವನ್ ಡೇಂಜರ? ಅವನ್ ಪಾಲಿಗೆ ನಾನೇ ದೊಡ್ಡ ಡೇಂಜರ್. ಏನೋ ಹೇಳ್ತಿದ್ಯಾ? ಏನು ಹಾಗಂದ್ರೆ?
ಮಾತಾಡೋ. ನಾನು ನಿನ್ನ ಸೇಫ್ಟಿ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿದ್ರೆ ನೀನು ಹೊರಗಡೆ ಎಲ್ಲ ಓಡಾಡ್ತಿದ್ಯೋ ಹೇಗೆ? ಇಲ್ಲಮ್ಮ. ಅಮ್ಮ, ನಾನು ಯಾಕಮ್ಮ ನನ್ನ ಬೌಂಡ್ರಿ ಬಿಟ್ಟು ಆಚೆ ಹೋಗ್ಲಿ? ಅದು ನೀನು ಇಷ್ಟು ಹೇಳಿದ್ಮೇಲೆ. ಡೋಂಟ್ ವರಿ, ಐ ಆಮ್ ಸೂಪರ್ ಸೇಫ್. ನಿಜವಾಗ್ಲು? ನನ್ನ ಮೇಲೆ ಡೌಟಾ? ಏನಮ್ಮ ನೀನು? ಎಲ್ಲಿಗೂ ಹೋಗಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ? ನಾನು ನಿನ್ನ ನಂಬ್ತೀನಿ ಕಂದ. ಮುಂದೆನೂ ಹೀಗೆ ಹುಷಾರಾಗಿರು. ಆದಷ್ಟು ಬೇಗ ನಾನೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಓಕೆ? ಓಕೆ ಮಾ. ಟೇಕ್ ಕೇರ್ ಕಂದ. ಬಾಯ್. ಲವ್ ಯು ಮಾ. ಬಾಯ್. ಚಂದ್ರಶೇಖರ್, ಚಂದ್ರಶೇಖರ್, ಚಂದ್ರಶೇಖರ್. ನಿನ್ನ ಅಣ್ಣಂದಿರನ್ನ ನೋಡಿರ್ತೀಯ. ಅವರು ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೂ ಒಂದ್ ರೇಂಜ್ಗೆ ಒಳ್ಳೆಯವ್ರೆ. ಬಟ್ ಮೀ, ದ ಲಾಸ್ಟ್ ಪೀಸ್, ಐ ಆಮ್ ಕಂಪ್ಲೀಟ್ಲಿ ಡಿಫರೆಂಟ್. ನಾನು ಅವ್ರ ತರಾನೇ ಅನ್ಕೊಂಡ್ರೆ ಐ ವಿಲ್ ಹ್ಯಾವ್ ಟು ಪ್ರೂವ್ ಯು ರಾಂಗ್. ನೀನ್ ಹೇಗೆ ನನ್ನನ್ನ ಮುಂದೆ ಇಟ್ಕೊಂಡು ನಿನ್ ಮಗಳ ಮದ್ವೆ ಮಾಡ್ದೋ, ಅದೇ ಮಗಳನ್ನ ಮುಂದೆ ಇಟ್ಕೊಂಡು ನಿನ್ ತಿಥಿ ಮಾಡ್ತೀನಿ. ಈ ಮೌರ್ಯ ಫೀಲ್ಡ್ ಇಳ್ದ ಅಂದ್ರೆ ಮುಂದೇನಾಗತ್ತೆ ಅಂತ ನೋಡ್ತಾ ಇರೋ. ಸ್ವಲ್ಪ ಮೆತ್ತಗ್ ಪುಟ್ಟ, ನಿಧಾನ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟೊತ್ತು? ಅಮ್ಮ, ಹಿಡ್ಕೊಂಡಿದ್ದೀನಲ್ಲ, ಮತ್ತೆ ನಿಮ್ಗೆ ರೋಗ? 2 ದಿವಸದಿಂದ ಹಾಸ್ಗೆಲ್ಲ ಕೂತ್ಕೊಂಡಿದ್ದಲ್ಲ, ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ ಕಣೆ. ಹೆಜ್ಜೆ ಇಡಕ್ ಆಗ್ತಿಲ್ಲ. ತುಂಬಾ ನೋವಾಗ್ತಿದೆ ಪುಟ. ಎಲ್ಲ ಬರೀ ಡ್ರಾಮಾ. ನಾನಿಲ್ಲೊಬ್ಳು ಇದೀನಲ್ಲ ಸೇವೆ ಮಾಡೋದಕ್ಕೆ, ಅದಕ್ಕೆ ಓವರ್ ಆಕ್ಟಿಂಗ್. ಅಮ್ಮನ್ಗೆ ನಾನು ಬರ್ತೀನಿ ಅಂತ ಹೇಳಿದೆ. ಇವಾಗ ಹೋಗ್ದೆ ಹೇಗಿರ್ಲಿ? ಅವ್ರಿಗೆ ಬೇಜಾರಾಗಲ್ವಾ? ಪ್ಲೀಸ್ ಕಣ ಭೂಪತಿ. ತಲೆ ಕೆಟ್ಟಿದೆಯಾ ನಕ್ಷತ್ರ ನಿನ್ಗೆ? ನೆನ್ನೆ ತಾನೇ ಅಷ್ಟೆಲ್ಲ ಆಗಿದೆ, ಇವಾಗ ಹೊರಗಡೆ ಹೋಗ್ತೀನಿ ಅಂತ ನಿಂತಿದ್ಯಲ್ಲ? ಡ್ರೈವರ್ಗೆ ಹೇಳು, ನಾನು ಡೈರೆಕ್ಟ್ ವಟಾರಕ್ಕೆ ಹೋಗ್ತೀನಿ, ವಾಪಸ್ ಇಲ್ಲಿಗೆ ಬರ್ತೀನಿ. ಮಧ್ಯದಲ್ಲಿ ಕಳ್ಳೆಕಾಯಿ ತೆಂಗಿನಕಾಯಿ ಅಂತ ನಾನು ಯಾವ್ದಕ್ಕೂ ಗಾಡಿ ನಿಲ್ಸಲ್ಲ. ನೋಡು, ರೇಗಿಸ್ಬೇಡ ನಕ್ಷತ್ರ. ಹೋಗ್ಬಾರ್ದು ಅಂದ್ಮೇಲೆ ಹೋಗ್ಬಾರ್ದು, ಸುಮ್ಮನೆ ಇರ್ಬೇಕು ಅಷ್ಟೇ. ಈ ಕ್ರಿಮಿನಲ್ ಸಿಗೋ ತನಕ ನಮಗ್ ನೆಮ್ಮದಿ ಅನ್ನೋದೇ ಇಲ್ಲ. ಮನೇಲಿದ್ರೇನೆ ಕಷ್ಟ, ಅಂಥದ್ರಲ್ಲಿ ನೀನ್ ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ನಕ್ಷತ್ರ. ಜಯಮ್ಮಂಗೆ ಫೋನ್ ಮಾಡ್ಕೊಡು, ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ಹೇ, ಬೇಡ 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 ಬೇಡ, ಅವ್ರಿಗೆ ನಾನು ಏನು ಹೇಳಿಲ್ಲ. ಪಾಪ ಮೊದಲೇ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ. ಅದ್ರ ಮಧ್ಯೆ ಇಲ್ಲಿ ಈ ಥರ ಎಲ್ಲ ನಡೀತಿರೋದು, ನನಗೆ ತೊಂದರೆ ಆಗ್ತಿರೋದೆಲ್ಲ ಹೇಳಿದ್ರೆ ಅವ್ರು ಗಾಬರಿ ಆಗ್ತಾರೆ. ಹಾಗಾದ್ರೆ ಒಂದು 4 ದಿನ ಫೋನಲ್ಲೇ ಮಾತಾಡ್ಕೊಂಡು ಮನೇಲೇ ಇರು. ಏನೋ ನೆನ್ನೆ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ನನಗೆ ಸಿಕ್ತೆ. ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ದೆ? ಪ್ರತಿ ಸಲ ಹಾಗೆ ಆಗತ್ತೆ ಅಂತ ಅನ್ನಕ್ಕಾಗಲ್ಲ ಅಲ್ವಾ? ಅರ್ಥ ಆಯ್ತಾ? ಅರ್ಥ ಆದ್ರೆ ತುಂಬಾ ಒಳ್ಳೇದು. ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು. ಏನ್ ನೋಡ್ತಿದ್ದೀರಾ? ನನಗ್ ನಿಮ್ ವೆಯ್ಟ್ ತಡಿಯಕ್ ಆಗ್ತಿಲ್ಲ, ಕೈ ನೋವ್ತಿದೆ. ಬೇಗ ಬೇಗ ದೊಡ್ಡ ಸ್ಟೆಪ್ಸ್ ಇರಿ. ನನ್ ಕರ್ಮ ಇದೆಲ್ಲ ಮಾಡ್ಬೇಕಾಗತ್ತೆ. ನಿನಗ್ ಮನ್ಸಿಲ್ಲ ಅಂದ್ರೆ ಇದನ್ನೆಲ್ಲ ಮಾಡ್ಬೇಡ ಪುಟ. ನಾನಂತೂ ಬಲವಂತ ಮಾಡಲ್ಲ, ಸೃಷ್ಟಿನ ಕರಿತೀನಿ. ಏನ್ ಬೇಕಾಗಿಲ್ಲ, ಅವಳು ಬಂದ್ರೆ ಇಷ್ಟುದ್ದ ಭಾಷಣ ಕುಯ್ತಾಳೆ. ಇಷ್ಟೊಂದೆಲ್ಲ ಮಾತಾಡ್ ಟೈಮ್ ವೇಸ್ಟ್ ಮಾಡೋ ಬದಲು ಇಷ್ಟೊತ್ತಿಗೆ ಅಲ್ಲಿವರೆಗೂ ರೀಚ್ ಆಗ್ಬೋದಿತ್ತು. ಹಾಗೆಲ್ಲ ಮಾತಾಡ್ಬೇಡ ಪುಟ, ತುಂಬಾ ನೋವಾಗುತ್ತೆ ನನಗೆ. ನಾನ್ ನಿಮ್ಮಮ್ಮ ಅಲ್ವಾ? ಗಾಡ್, ನಾನು ಇಷ್ಟು ಮಾಡ್ತಿರೋದೇ ಜಾಸ್ತಿ. ಅದ್ರ ಮೇಲೆ ಈ ಸೆಂಟಿಮೆಂಟ್ ಎಲ್ಲ ನನಗೆ ತಡ್ಕೊಳಕ್ ಆಗಲ್ಲ. ಬೇಗ ಬನ್ನಿ. ಆಗ್ತಾ ಇಲ್ಲ ಕಣೆ, ನನ್ನ ಬಿಟ್ಬಿಡು. ಗಾಡ್, ಎಷ್ಟು ಡ್ರಾಮಾ ನಿಮ್ದು. ಬನ್ನಿ. ನೋಡಿ ಅಮ್ಮ,
ನಾನು ಮೊದಲೆಲ್ಲ ಹೇಳಿದಾಗ ನೀವು ನನ್ನನ್ನು ನಂಬ್ತಾನೆ ಇರಲಿಲ್ಲ. ಈಗ ನೀವೇ ಕಣ್ಣಾರೆ ನೋಡಿ. ಭೂಪತಿ ವಾಸು ಮೊದಲು ಥರ ಇಲ್ಲ, ತುಂಬ ಚೇಂಜ್ ಆಗಿದ್ದಾರೆ. ನಿಧಾನಕ್ಕೆ ಹುಡುಗಿ ಕಡೆ ವಾಲ್ತಾ ಇದ್ದಾರೆ ನೋಡಿ. ನೀವೀಗಲೂ ಸುಮ್ಮನೆ ಇದ್ರೆ ಆಗಲ್ಲಮ್ಮ, ಏನಾದರೂ ಮಾಡಲೇಬೇಕು. ಇಲ್ಲಾಂದರೆ ಭೂಪತಿ ವಾಸು ಶ್ವೇತಾ, ಶ್ವೇತಾ, ನಾನು ಸ್ವಲ್ಪ ಕೈ ಹಿಡ್ಕೊಂಡು ಎತ್ತು ಪುಟ್ಟ. ಓ ಗಾಡ್, ಐ ಕಾಂಟ್ ಟೇಕ್ ಇಟ್. ಎಷ್ಟು ಡ್ರಾಮಾ, ಅಷ್ಟು ಶಕ್ತಿ ಇಲ್ವಾ ನಿಮ್ಗೆ? ತುಂಬಾ ಸೊಂಟ ನೋವಾಗ್ತಿದೆ ಕಣೆ. ಸ್ವಲ್ಪ ಕೈ ಹಿಡ್ಕೊಂಡು ಎತ್ತು ಪುಟ್ಟ. ಅಮ್ಮ, ಅಮ್ಮ ಯಾಕಮ್ಮ, ಏನಾಯ್ತು? ಬಿಟ್ಬಿಟ್ಯಾ ಅಮ್ಮ? ಅಮ್ಮ, ಅಯ್ಯೋ, ನಿಧಾನಕ್ಕೆ ನಿಧಾನ. ಏನೇ ಮಾಡ್ದೆ ಅಮ್ಮಂಗೆ? ಅಮ್ಮ ಯಾಕೆ ಕೆಳಗಡೆ ಬಿದ್ದಿದ್ರು? ಪಾಪ ಅಮ್ಮ ಬಿದ್ದು ಒದ್ದಾಡ್ತಿದ್ರು, ಹಾಗೆ ಸುಮ್ಮನೆ ನಿಂತಿದ್ಯಲ್ಲ. ಮನುಷ್ಯನೇ ಇಲ್ವಾ ನಿನ್ಗೆ? ನಂಗೆ ಯಾಕ ಇವಳ ಮೇಲೆ ಡೌಟ್. ಇವಳ ಏನೋ ಮಾಡಿ ಆಂಟಿನ ಬೀಳ್ಸಿರ್ಬೇಕು, ಇಲ್ಲಾಂದ್ರೆ ಹೀಗೇಗಾಗುತ್ತೆ? ನಿಜಾನೇನೆ? ಅಮ್ಮಂಗೆ ಏನಾದ್ರೂ ಮಾಡಿದ್ಯಾ? ನಿನ್ನೆ ಕೇಳ್ತಿರೋದು, ನೀನಾ ಮಾಡಿದ್ದು? ಅಯ್ಯೋ ಇಲ್ಲ ಬಿಡೆ, ಅವಳೇನ್ ಬೀಳಿಸ್ಲಿಲ್ಲ, ನಾನೇ ಬಿದ್ದು ಹೋದೆ. ನೀನ್ ಸುಮ್ನೆ ಇರಮ್ಮ, ಎಲ್ಲದಕ್ಕೂ ಇವಳನ್ನ ವಹಿಸ್ಕೊಂಡ್ ಬರ್ಬೇಡ. ನಿಂತಿರೋದ್ ನೋಡ್ತಿದ್ರೆ ಇವಳೇ ಬೇಕು ಅಂತ ನಿನ್ನ ಬೀಳ್ಸಿದಾಳೆ ಅಂತ ಅನ್ಸುತ್ತೆ. ನಿಜ ಹೇಳು, ಅಮ್ಮನ್ನ ನೀನ್ ಬೀಳ್ಸಿದ್ಯಾ ಇಲ್ವಾ?